ನಮಸ್ತೆ, ನಾನು ಶ್ರೀವಲ್ಲಿ ಅಂತ. ನೋಡಿ, ಇದೊಂದು ಬೀದಿ ನಾಯಿ. ಕೊತ್ತನೂರು ಕೆರೆ ಹತ್ತಿರದಿಂದ ಯಾರೋ ಕಾಲ್ ಮಾಡಿದ್ರು. ನಮಗೆ ಇದಕ್ಕೆ ಆಪರೇಷನ್ ಮಾಡಿಸಿಕೊಡಿ ಮೇಡಮ್ ಅವರೇ, ತುಂಬ ಮರಿ ಹಾಕ್ತಾ ಇದೆ ಅಂತ. ಪಾಪ ಅವರಿಗೆ ಗೊತ್ತಿಲ್ಲ, ಏನೋ ಅವರ ಕೈಲಾದ ಊಟ ಕೊಡ್ತಾರೆ. ಖುಷಿ ವಿಚಾರ ಅಂದರೆ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡ್ರು, ಮಾಡಿಕೊಡಿ ಅಂತ. ನನಗೂ ತುಂಬ ಹೆಮ್ಮೆ. ಯಾಕೆಂದರೆ ಒಂದು ಮೂಕ ಪ್ರಾಣಿಗೆ ಆಪರೇಷನ್ ಮಾಡಿ ಮರಿಗಳಾಗದ ಹಾಗೆ ಮಾಡಿಬಿಟ್ರೆ ದೊಡ್ಡ ಒಂದು ಸಮಸ್ಯೆ ಪರಿಹಾರ ಆದ ಹಾಗೆ. ಯಾಕೆಂದರೆ ಮರಿಗಳಾದ ಹಾಗೆ ಸಮಸ್ಯೆಗಳು ಹೆಚ್ಚು. ರೋಗ ಬರುವುದು ಮರಿಗಳಿಗೆ, ಗಾಡಿ ಗುದ್ದುವುದು, ಆಮೇಲೆ ಊಟ ಇರುವುದಿಲ್ಲ, ನೀರು ಇರುವುದಿಲ್ಲ, ಇದೆಲ್ಲ ಸಮಸ್ಯೆಗಳು ಎಲ್ಲ ಪರಿಹಾರ ಆಗೋದು ನಾವು ಒಂದು ಹೆಣ್ಣು ನಾಯಿಗೆ ಮೊದಲು ಆಪರೇಷನ್ ಮಾಡಿಸಿ ಬಿಡಬೇಕು. ಆಮೇಲೆ ಊಟ ಕೊಡಿ ಅಥವಾ ನೀರು ಕೊಡಿ ಎಲ್ಲ ಮಾಡಿ. ತುಂಬ ಜನ ಊಟ ಕೊಡ್ತಾರೆ, ಆದರೆ ಅದರ ಸಂತಾನಹರಣ ಚಿಕಿತ್ಸೆಗೆ ಪ್ರಾಮುಖ್ಯತೆ ಕೊಡುವುದಿಲ್ಲ. ಅದು ಕೊಡಬೇಕು. ಅದು ಮಾಡದೆ ವಿನಃ ಮಿಕ್ಕಿದ್ದು ತುಂಬ ಕಷ್ಟ. ನೋಡಿ, ನಾನು ರೆಗ್ಯುಲರ್ ಈ ಥರ ನಾಯಿಗಳನ್ನು ತಂದು ಆಪರೇಷನ್ ಮಾಡಿ ಅದರ ಜಾಗಕ್ಕೆ ಬಿಡ್ತೇನೆ. ದಯವಿಟ್ಟು ಯಾರೇ ಇರಿ, ನೀವು ಊಟ ಕೊಡೋದು ತುಂಬ ಖುಷಿ ವಿಚಾರ. ಆದರೆ ಅತಿ ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಅದಕ್ಕೆ ಮರಿಗಳಾಗದಾಗ ಸಂತಾನಹರಣ ಚಿಕಿತ್ಸೆ ABC ಅಂತಾರೆ, ಅಂದರೆ ಎನಿಮಲ್ ಬರ್ತ್ ಕಂಟ್ರೋಲು ಆಪರೇಷನ್ನು, ಆಯಿತಾ? ಅದನ್ನು ಮಾಡಿಸಬೇಕು. ನಿಮ್ಮ ಕೈಯಲ್ಲಿ ಆಗೋದಿಲ್ವ? ಇವಾಗ ನೋಡಿ, ಈ ನಾಯಿಗೆ ಅವರು ಪಾಪ ಬಡವರು, ಕೆಲಸಕ್ಕೆ ಹೋಗುವವರೆಲ್ಲೋ, ಆದರೆ ಅವರು ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು, ನೋಡಿ ಅಷ್ಟಾದರೂ ಮಾಡಿ, ನಾನು ಹೆಲ್ಪ್ ಮಾಡ್ತೇನೆ. ಬಟ್ ಹಾಗೆ ಬಿಡಬೇಡಿ. ಮತ್ತು ಮರಿಗಳಾದ ತಕ್ಷಣ ಅದಕ್ಕೆ ಬೆಂಕಿ ಹಾಕೋದು ಈ ಥರ ಎಲ್ಲ ಮಾಡಬೇಡಿ. ಹೊಡೆಯುವುದು, ಬಡಿಯುವುದು, ನಾಯಿ ತಪ್ಪೇನಿಲ್ಲ. ಅದು ನ್ಯಾಚುರಲ್ ಆಗಿಯೇ ಬಿಡ್ತಾರೆ ಆಪರೇಷನ್ ಮಾಡಲಿಲ್ಲ ಅಂದರೆ. ನಮ್ಮ ಥರ ಅವರಿಗೆ ಯಾವ ವಿಧಾನಗಳು ಇಲ್ಲ ಮರಿ ಆಗದ ಹಾಗೆ ಸ್ಟಾಪ್ ಮಾಡಲಿಕ್ಕೆ. ಸೊ ದಯವಿಟ್ಟು ಎಲ್ಲಿ ಕಂಡ್ರು ನೀವು ಮೊದಲು ಒಂದು ನಾಯಿಗೆ ಆಪರೇಷನ್ ಮಾಡಿಸಿಬಿಡಿ. ನಾಯಿ ಮಾತ್ರ ಅಲ್ಲ, ಬೆಕ್ಕು ಕೂಡ. ಇವಾಗ ಬೆಂಗಳೂರಲ್ಲೂ ಬೆಕ್ಕು ಜಾಸ್ತಿ ಆಗ್ತಾ ಇದೆ. ಸೊ ಬೆಕ್ಕಿಗೂ ಆಪರೇಷನ್ ಮಾಡಬೇಕು. ಬೆಕ್ಕಿಗೆ ನಾನು ಇವಾಗ ರೀಸೆಂಟ್ 1 ತಿಂಗಳ ಹಿಂದೆ ಡಾಕ್ಟರ್ ಗಿರೀಶ್ ಬ್ಲೂ ಕ್ರಾಸು ಜಯನಗರದಲ್ಲಿ ಒಬ್ಬರು ನನಗೆ ಕಾಂಟ್ಯಾಕ್ಟ್ ಮಾಡಿದರು, ಹೆಲ್ಪ್ ಮಾಡಿ ಮೇಡಮ್, ದುಡ್ಡು ಇಲ್ಲ, ಕಷ್ಟ ಅಂತ. ಅವ್ರ ಹತ್ರ ಇರುವ ಸ್ವಲ್ಪ ದುಡ್ಡು ಅವರು ಕೊಟ್ಟರು, ಮಿಕ್ಕಿದ್ದು ನಾನು ಕೊಟ್ಟು ಡಾಕ್ಟರ್ ಗಿರೀಶ್ ಅವರ ಹತ್ರ ಹೆಣ್ಣು ಬೆಕ್ಕಿಗೆ ಆಪರೇಷನ್ ಮಾಡಿಸಿದ್ದೇನೆ. ಇದೇ ಥರ ನೀವು ಮಾಡಿ, ಎಲ್ಲರೂ ಜೊತೆ ಸೇರಿ ಮಾಡಿದರೆ ಸುಲಭ. ನನ್ನ ವಿನಂತಿ ಇಷ್ಟೇ, ಆಪರೇಷನ್ಗೆ ಆದ್ಯತೆ ಕೊಡಿ. ನೋಡಿ, ನಾನು ಇವಾಗ ಇಲ್ಲಿ ಜಸ್ಟ್ ಹೊರಗಡೆ ಇದ್ದೇನೆ, ಅದನ್ನು ಆಪರೇಷನ್ ಸೆಂಟರ್ಗೆ ಬಿಟ್ಟು ಹೋಗ್ತೇನೆ. ಹಾಗೆ ಸಾಯಂಕಾಲ ಇನ್ನೊಂದು ಪ್ರೈವೇಟ್ ಕೂಡ ತಗೊಂಡು ಹೋಗ್ತಾ ಇದ್ದೇನೆ. ಯಾಕೆಂದರೆ ಅದಕ್ಕೆ ಆಲ್ರೆಡಿ ಸ್ವಲ್ಪ ಇದೆ, ವೆಯ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅಲ್ಲೇ ಹತ್ತಿರ ಡಾಕ್ಟ್ರ್ ಹತ್ರ ತಗೊಂಡು ಹೋಗ್ತೇನೆ. ಓಕೆ, ಥ್ಯಾಂಕ್ ಯು.